ವೀಕ್ಷಕರೇ, ಇತಿಹಾಸದ ಪುಟಗಳು ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಪ್ರತಿನಿತ್ಯ ನಾವು ದೇವರಿಗೆ ಮಾಡುವಂತಹ ಪೂಜೆಯು ಧ್ಯಾನ, ಭಕ್ತಿ ಮತ್ತು ಆದರ್ಶವನ್ನು ಉತ್ತೇಜಿಸುತ್ತದೆ. ಇದು ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸವನ್ನು ಮತ್ತು ಭಕ್ತಿಯನ್ನು ವೃದ್ಧಿಸುತ್ತದೆ. ಹಿಂದೂ ಧರ್ಮದಲ್ಲಿ ಮಾಡುವಂತಹ ಪೂಜೆಯ ಮಹತ್ವವೇನು, ಹಾಗೆ ಪ್ರತಿನಿತ್ಯವೂ ನಾವು ದೇವರ ಪೂಜೆಯನ್ನು ಯಾಕೆ ಮಾಡಬೇಕು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ಹಿಂದೂ ಸಂಪ್ರದಾಯದಲ್ಲಿ ಪೂಜೆಗೆ ವಿಶೇಷವಾದ ಪ್ರಾಮುಖ್ಯತೆ ಇದೆ. ದೇವರಿಗೆ ಮಾಡುವಂತಹ ಪೂಜೆಯನ್ನು ಕೇವಲ ಒಂದು ಪೂಜೆಯಾಗಿ ನೋಡದೆ ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಆಚರಣೆಯಾಗಿ ನೋಡಲಾಗುತ್ತದೆ. ಪೂಜೆಯು ಧ್ಯಾನ, ಭಕ್ತಿ ಮತ್ತು ಆದರ್ಶಗಳನ್ನು ಉತ್ತೇಜಿಸುತ್ತದೆ. ಇದು ವ್ಯಕ್ತಿಯ ಆತ್ಮವಿಶ್ವಾಸ ಮತ್ತು ಭಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಪೂಜೆಯಲ್ಲಿ ಭಕ್ತಿಯ ಮನೋಭಾವವು ವ್ಯಕ್ತಿಯನ್ನ ಆತ್ಮದೊಂದಿಗೆ ಸಂವಹನ ನಡೆಸಲು ಸಹಾಯ ಮಾಡುತ್ತದೆ. ಪೂಜೆಯ ಸಮಯದಲ್ಲಿ ಧ್ಯಾನ ಮತ್ತು ಚಿಂತನೆಯನ್ನ ಅಭ್ಯಾಸ ಮಾಡಲಾಗುತ್ತದೆ. ಇದು ಆತ್ಮಕ್ಕೆ ಶಾಂತಿ ಮತ್ತು ಸಂತೋಷವನ್ನು ತರುತ್ತದೆ. ಸನಾತನ ಧರ್ಮದ ಪ್ರಕಾರ ಪೂಜೆಯಲ್ಲಿ ಭಕ್ತಿಯ ಮನೋಭಾವವನ್ನು ಧಾರ್ಮಿಕ ಆಚರಣೆಯ ಮೂಲಕ ಆತ್ಮವು ಪಡೆಯುತ್ತದೆ. ಪೂಜೆಯ ಮೂಲಕ ಸಾಂಪ್ರದಾಯಿಕ ಸಮುದಾಯಗಳಲ್ಲಿ ಮತ್ತು ಕುಟುಂಬಗಳಲ್ಲಿ ಭಕ್ತಿಯ ಮನೋಭಾವವನ್ನು ಉತ್ತೇಜಿಸಲಾಗುತ್ತದೆ. ಇದು ಸಾಮಾಜಿಕ ಸಂಬಂಧಗಳಲ್ಲಿನ ಸಮಸ್ಯೆಯನ್ನು ಪರಿಹರಿಸುತ್ತದೆ. ಪೂಜೆಯು ವ್ಯಕ್ತಿಯಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಬೆಳೆಸುತ್ತದೆ. ಇದು ಜೀವನದ ಸವಾಲುಗಳನ್ನು ಎದುರಿಸಲು ಕೂಡ ಸಹಾಯ ಮಾಡುತ್ತದೆ. ನಿರಂತರವಾಗಿ ಮಾಡುವಂತಹ ಪೂಜೆಯು ವ್ಯಕ್ತಿಯಲ್ಲಿ ಭಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಅವರ ಆತ್ಮವಿಶ್ವಾಸವನ್ನು ಕೂಡ ಬಲಪಡಿಸುತ್ತದೆ. ಹಾಗೆ ವೀಕ್ಷಕರೇ, ದೇವರ ಪೂಜೆಯನ್ನು ಮಾಡುವುದಕ್ಕೆ ಅದರದ್ದೇ ಆದ ನಿರ್ದಿಷ್ಟವಾದ ಸಮಯವಿರುತ್ತದೆ. ಇಂತಹ ಸಮಯವನ್ನು ಶುಭ ಸಮಯವೆಂದು ಕರೆಯಲಾಗುತ್ತದೆ. ಈ ಶುಭ ಸಮಯದಲ್ಲಿ ನಾವು ದೇವರ ಪೂಜೆಯನ್ನು ಮಾಡುವುದರಿಂದ ಸುಲಭವಾಗಿ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಹಿಂದೂ ಧರ್ಮದಲ್ಲಿ ಸೂರ್ಯೋದಯದ ಸಮಯವನ್ನು ಮತ್ತು ಸೂರ್ಯಾಸ್ತದ ಸಮಯವನ್ನು ದೇವರ ಪೂಜೆ ಮಾಡಲು ಅತ್ಯಂತ ಪ್ರಶಸ್ತವಾದ ಸಮಯವೆಂದು ಪರಿಗಣಿಸಲಾಗಿದೆ. ಹಾಗೆ ದೇವರನ್ನ ಪೂಜಿಸುವಾಗ ಮಂತ್ರಗಳನ್ನು ಪಠಿಸುತ್ತಾ ಪೂಜಿಸುವುದರಿಂದ ಆ ಪೂಜೆಯು ದುಪ್ಪಟ್ಟು ಪ್ರಯೋಜನಗಳನ್ನು ತಂದುಕೊಡುತ್ತದೆ. ಇದು ವ್ಯಕ್ತಿಯನ್ನ ಆತ್ಮದೊಂದಿಗೆ ಸಂಪರ್ಕಿಸಲು ಸಹಾಯ ಮಾಡುತ್ತದೆ. ಪೂಜೆಯ ಸಮಯದಲ್ಲಿ ಆರತಿ ಮತ್ತು ಭಜನೆಗಳನ್ನು ಹಾಡುವುದು ಕೂಡ ಅತ್ಯಂತ ಶುಭಕರವಾಗಿದೆ. ಇದು ಭಕ್ತರಲ್ಲಿ ಭಕ್ತಿ ಮತ್ತು ಪ್ರೀತಿಯ ಭಾವನೆಯನ್ನು ಬೆಳೆಸುತ್ತದೆ. ದೇವರ ಪೂಜೆ ಮಾಡುವಾಗ ವ್ಯಕ್ತಿಯು ದಾನ ಮತ್ತು ತ್ಯಾಗದ ಮನೋಭಾವವನ್ನು ಕಾಪಾಡಿಕೊಳ್ಳಬೇಕು. ಇದು ಆತ್ಮದ ಶುದ್ಧೀಕರಣವನ್ನು ಉತ್ತೇಜಿಸುತ್ತದೆ. ಹಾಗೆ ವೀಕ್ಷಕರೇ, ದೇವರ ಪೂಜೆಗೆ ಪೂಜಾ ಸಾಮಗ್ರಿಗಳನ್ನು ಆಯ್ದುಕೊಳ್ಳುವಾಗಲೂ ಕೂಡ ಹೆಚ್ಚು ಕಾಳಜಿಯಿಂದ ನಾವು ಆಯ್ದುಕೊಳ್ಳಬೇಕು. ದೇವರ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ತುಳಸಿ ದಳಗಳನ್ನು, ಧೂಪ ದೀಪವನ್ನು ಮತ್ತು ಹೂವು ಹಣ್ಣುಗಳನ್ನು ಸೇರಿದಂತೆ ಇತ್ಯಾದಿ ವಸ್ತುಗಳನ್ನು ನಾವು ಆಯ್ದುಕೊಳ್ಳಲಾಗುತ್ತದೆ. ನಾವು ಎಲ್ಲ ದೇವರಿಗೂ ತುಳಸಿ ದಳಗಳನ್ನು ಅರ್ಪಿಸಿ ಪೂಜೆ ಮಾಡೋದಿಲ್ಲ. ಕೆಲವೊಂದು ದೇವರುಗಳಿಗೆ ಮಾತ್ರ ತುಳಸಿಯನ್ನು ಅರ್ಪಿಸಿ ಪೂಜೆ ಮಾಡುತ್ತೇವೆ. ಹೂವುಗಳನ್ನು ಆಯ್ದುಕೊಳ್ಳುವಾಗಲೂ ಕೂಡ ಯಾವ ದೇವರ ಪೂಜೆಗೆ ಯಾವ ಹೂವುಗಳು ಬೇಕು ಎಂದು ಆಯ್ದುಕೊಳ್ಳಬೇಕು. ಇದು ತುಂಬಾ ಮುಖ್ಯವಾದ ವಿಷಯಗಳಾಗಿದೆ. ಹಾಗೆ ದೇವರನ್ನ ಪೂಜಿಸುವಾಗ ಏಕೈಕ ದೇವರನ್ನ ಆಯ್ದುಕೊಳ್ಳುವುದು ಒಳ್ಳೆಯದು. ಇದು ಪೂಜೆಯಲ್ಲಿ ಭಕ್ತಿಯನ್ನ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ. ದೇವರನ್ನ ಒಲಿಸಿಕೊಳ್ಳಲು ಜನರು ಕೇವಲ ಪೂಜೆಯನ್ನ ಮಾತ್ರವಲ್ಲ, ಉಪವಾಸ ವ್ರತಗಳನ್ನ ಕೂಡ ಆಚರಿಸುತ್ತಾರೆ. ಇವು ಒಬ್ಬರ ಆತ್ಮವಿಶ್ವಾಸ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಬಲಪಡಿಸುತ್ತದೆ. ಇದಕ್ಕೂ ಮಿಗಿಲಾಗಿ ಪೂಜೆಯ ಸಮಯದಲ್ಲಿ ಒಬ್ಬರು ಏಕಾಗ್ರತೆ ಮತ್ತು ಸೂಕ್ಷ್ಮತೆಯನ್ನು ಕಾಪಾಡಿಕೊಳ್ಳಬೇಕು. ಇದು ಆತ್ಮದೊಂದಿಗೆ ಸಂವಹನ ನಡೆಸಲು ಸಹಾಯ ಮಾಡುತ್ತದೆ ಮತ್ತು ಸ್ಥಿರವಾದ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಲು ಕೂಡ ಸಹಾಯ ಮಾಡುತ್ತದೆ. ಹಾಗೆ ವೀಕ್ಷಕರೇ, ಪೂಜೆಯಲ್ಲಿ ಶುದ್ಧತೆಯನ್ನ ಮತ್ತು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವುದು ಕೂಡ ತುಂಬಾನೇ ಮಹತ್ವದ್ದಾಗಿದೆ. ವಿಶೇಷವಾಗಿ ದೇವರ ಪೂಜೆಯನ್ನ ಮಾಡುವುದಕ್ಕೂ ಮುನ್ನ ಸ್ನಾನ ಮಾಡಿ ದೈಹಿಕ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ಇನ್ನೊಂದು ವಿಚಾರವೆಂದರೆ ದೇವರ ಕೋಣೆಯನ್ನು ಸ್ವಚ್ಛ ಮಾಡಬೇಕು. ಪೂಜೆಯನ್ನು ಪ್ರಾರಂಭಿಸುವುದಕ್ಕೂ ಮುನ್ನ ಪೂಜೆ ಮಾಡುವ ಸ್ಥಳವನ್ನು ಅಥವಾ ದೇವರ ಕೋಣೆಯನ್ನು ಸ್ವಚ್ಛ ಮಾಡಬೇಕು. ಇದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸದ ಮನೋಭಾವವನ್ನು ಉತ್ತೇಜಿಸುತ್ತದೆ. ಈ ರೀತಿಯಾಗಿ ಹಿಂದೂ ಧರ್ಮದಲ್ಲಿ ಪ್ರತಿನಿತ್ಯವೂ ದೇವರ ಪೂಜೆಯನ್ನು ಮಾಡಲಾಗುತ್ತೆ.
ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.